ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮಾನ್ಯ ಈ ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳು ನಿನ್ನೆ ಖಾತೆಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಿದ್ದಾರೆ ರಾಜ್ಯಾದ್ಯಂತ. ಸೊ ಅದರಲ್ಲಿ ನಾವು ಸಹ ಭಾಗಿಯಾಗಿದ್ವು. ಸುಮಾರು ಡೌಟ್ಸ್ ಇದ್ವು, ಅವೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಈ ಖಾತೆಗೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ನಾನು ಕಳೆದ ಬಾರಿನೂ ಸಹ ಹೇಳಿದ್ದೀನಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ 3 ತಿಂಗಳ ಕಾಲ ಗಡುವು ಕೊಟ್ಟಿದ್ದಾರೆ. ಕೇವಲ 3 ತಿಂಗಳು ಮಾತ್ರ. ಇದರ ಉದ್ದೇಶ ಇಷ್ಟೇ, ಗೊತ್ತಿದ್ದೋ ಗೊತ್ತಿಲ್ಲದೆ ಹಿಂದೆ ಅನಧಿಕೃತ ಬಡಾವಣೆಗಳು, ರೆವಿನ್ಯೂ ಬಡಾವಣೆಗಳು ನಗರದಲ್ಲಿ ಬಂದ್ಬಿಟ್ಟಿದ್ದಾವೆ. ಈ 3 ತಿಂಗಳ ಒಳಗಡೆ ನಾವು ಡಾಕ್ಯುಮೆಂಟ್ಸ್ ಏನೇನು ಹೇಳ್ತೀವಿ ಅದನ್ನು ಉಳಿಕೆ ಪಟ್ಟು, ಇನ್ನು ಉಳಿಕೆ ಇದ್ದದನ್ನು ನಾವು ಯಾವುದೇ ಕಾರಣಕ್ಕೂ ಮುಂದೆ ರೆವಿನ್ಯೂ ಲೇಔಟ್ಸ್ ಆಗಲಿಕ್ಕೆ ನಾವು ಬಿಡೋದಿಲ್ಲ. ನಾವು ರೆವಿನ್ಯೂ ಇಲಾಖೆ ಜಂಟಿ ಸುತ್ತೋಲೆ ಹೊರಡಿಸುವಂತ ಸನ್ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈಗಾಗಲೇ ಏನು ಇದೆಯಾ ಅದನ್ನ ಸರ್ಕಾರದಂತೆ ನಿನ್ನೆ ನಾವು ಚಾಲನೆ ಮಾಡಿದ್ದೀವಿ. ಈಗಾಗಲೇ ನಾವು ಬೀಕ ತಗೊಳ್ಳಿಕ್ಕೆ ನಾವು ಅಂದ್ಕೊಂಡಿದ್ವಿ. ಮುಂದುವರೆದ ಭಾಗವಾಗಿ ನಾವು ನಗರದಲ್ಲಿ 4 ಕಡೆ ಸದ್ಯಕ್ಕೆ ಕ್ಯಾಂಪ್ಸ್ ಅನ್ನು ಹಾಕ್ತಾ ಇದ್ದೀವಿ. 1ನೇದು ನಗರಸಭೆ ಕಚೇರಿ ಆವರಣದಲ್ಲಿ, 2ನೇದು ಬೆಂಗಳೂರು ರಸ್ತೆ ಪಂಪ್ ಹೌಸ್ನಲ್ಲಿ, 3ನೇದು ಆಜಾದ್ ಚೌಕ್ನಲ್ಲಿರುವಂತಹ ಹರಿಹರೇಶ್ವರ ಟೆಂಪಲ್ ನಲ್ಲಿ, 4ನೇದು ನಮ್ಮದು ಶಿಡ್ಲಘಟ್ಟ ರಸ್ತೆಯಲ್ಲಿರುವಂತಹ ಪಂಪ್ ಹೌಸ್ ಅಲ್ಲಿ ನಾವು ಕ್ಯಾಂಪ್ ಅನ್ನು ಹಾಕೊಂಡು ಸಾರ್ವಜನಿಕರಿಗೆ ಸರಳೀಕರಣ ಮಾಡಿಕೊಂಡು ಡಿಸೆಂಟ್ರಲೈಸ್ ಅನ್ನ ನಾವು ನಗರದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೂ ಬೇಡಿಕೆ ಬಂದಂತ ಸಂದರ್ಭದಲ್ಲಿ ಬ್ರಾಂಚಸ್ ನ ಹೆಚ್ಚಿಗೆ ಮಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ನಾವು ಕಳೆದ ಬಾರಿ ಹೇಳಿದಾಗೆ ಖಾತೆಗಳನ್ನ ಏನು ಸಫರ್ ಆಗಿದ್ದಾರೋ ಅದನ್ನ ಕೂಡಲೇ ನಾವು ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆನ ನಗರಸಭೆ ಮಾಡ್ತಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ಏನೇನು ಬೇಕಂತ ನಾನು ಈಗಲೇ ಹೇಳಿದ್ದೀನಿ. ಅದನ್ನ ನಗರದಲ್ಲೂ ಸಹ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ನಮ್ಮ LED ಸ್ಕ್ರೀನ್ ಎಲ್ಲ ಮಾಡ್ತೀವಿ. ಮತ್ತು ಈಗಾಗಲೇ 25,000 ಪಾಂಪ್ಲೆಟ್ಸ್ ಅನ್ನ ನಾವು ಮಾಡಿಸ್ತಾ ಇದೀವಿ. ಪ್ರತಿ ಮನೆಗೂ ಪಾಂಪ್ಲೆಟ್ ಹೋಗುವಂತ ವ್ಯವಸ್ಥೆ ಆಗುತ್ತೆ. ನಮ್ಮ ಗೌರವಾನ್ವಿತ ಸದಸ್ಯರ ಗಮನಕ್ಕೂ ಕೊಟ್ಟಿದ್ದೀವಿ. ಅವ್ರಿಗೂ ಸಹ ನಾವು ಕೊಡ್ತಾ ಇದ್ದೀವಿ ಪಾಂಪ್ಲೆಟ್ಸ್, ಅವರು ಸಹ ಕೊಡ್ತಾ ಇದ್ದಾರೆ ಎಲ್ಲ ವಾರ್ಡ್ಗಳಲ್ಲೂ. ಸೊ ಎಲ್ಲರೂ ಸಹ ಅದರೊಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಳಲಿಕ್ಕೆ ನಾವು ಹೇಳ್ತಾ ಇದ್ವಿ. ಈ ಖಾತೆಗೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ, ಖಾತೆ ಇದರಲ್ಲಿ ಮುಖ್ಯವಾಗಿ ಖಾತೆಗೆ ಆಸ್ತಿಗೆ ಸಂಬಂಧಿಸಿದಂತ ಸ್ವತ್ತಿನ ಮಾಲೀಕತ್ವ ದೃಢೀಕರಿಸುವಂತ ಒಂದು ದಾನಪತ್ರ, ವಿಭಾಗ ಪತ್ರ ಅಥವಾ ಸರ್ಕಾರದ ಹಕ್ಕುಪತ್ರ ಯಾವ್ದಾದ್ರು ಒಂದು ಪತ್ರ ಅಂತ ಹೇಳ್ತಾ ಇದೀವಿ. ಸಕ್ಷಮ ಪ್ರಾಧಿಕಾರದ ಅನುಮೋದನೆ ಪಡೆದಂತ ದೃಢೀಕರಣ ಪ್ರತಿ, ನಿವೇಶನಗಳು ಸಂಬಂಧಪಟ್ಟಂಗೆ ಕೇಳ್ತಾ ಇದೀವಿ. ಮತ್ತು ಬಿಡುಗಡೆ ಪತ್ರ, ಪ್ರಸ್ತುತ ಸಾಲಿನ EC 15 ಕೇಳ್ತಾ ಇದೀವಿ. ಟ್ರಾನ್ಸಾಕ್ಷನ್ ಆಗದೆ ಇದ್ರೆ 16 ಕೇಳ್ತಾ ಇದೀವಿ. ಆಮೇಲೆ ತೆರಿಗೆ ಕಟ್ಟಿರುವಂತ ರಸೀದಿಯನ್ನು ಸಹ ಕೇಳ್ತಾ ಇದೀವಿ. ಮಾಲೀಕರ GPS ಫೋಟೋ ತಗೊಂಡ್ಬರ್ಬೇಕಂತ ಹೇಳ್ತಾ ಇದೀವಿ. ಮಾಲೀಕರ ಒಂದು ಗುರುತಿನ ಚೀಟಿ ಮತ್ತು ಮಾಲೀಕರ ಮೊಬೈಲ್ ಸಂಖ್ಯೆಯನ್ನ ಖಾತೆಗೆ ಸಂಬಂಧಪಟ್ಟಂಗೆ ನಾವು ಕೇಳ್ತಾ ಇದೀವಿ. ಹಿಂದೆನೂ ಸಹ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಕೊಡ್ತಾ ಇದೀವಿ. ಬಿ ಖಾತೆಗೆ ಸಂಬಂಧಪಟ್ಟಂಗೆ ಈಗ ಹೊಸದಾಗಿ ಆಗಿರೋ ದಾಖಲಾತಿಗಳು, ಆಸ್ತಿಗೆ ಸಾಬೀತುಪಡಿಸುವ ಯಾವ್ದಾದ್ರು ಒಂದು ನೋಂದಣಿ ಪತ್ರ, ಅಂದ್ರೆ ರಿಜಿಸ್ಟ್ರೇಷನ್ ಪತ್ರ ಯಾವ್ದಾದ್ರು ಒಂದಾಗಿರುವಂತ ಕ್ರಯ ಆಗಿರ್ಬೋದು, ಬಿಡುಗಡೆ ಪತ್ರ ಆಗಿರ್ಬೋದು. ಆದರೆ ವೆರಿ ಇಂಪಾರ್ಟೆಂಟ್, ಇದು 10/9/2024 ಒಳಗಡೆ ಮಾತ್ರ ರಿಜಿಸ್ಟರ್ ಆಗಿರುವಂತ ಪತ್ರವರೆಗೂ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಮೇಲೆ ಯಾವುದೇ ರೀತಿ ಕನ್ಸಿಡರ್ ಅನ್ನ ಮಾಡೋದಿಲ್ಲ. ಇದನ್ನು ಕೇವಲ 3 ತಿಂಗಳು ಮಾತ್ರ ನಾವು ಮಾಡ್ತಾ ಇದೀವಿ. ಸಮರೋಪಾದಿಯಲ್ಲಿ ಇದನ್ನು ಮಾಡಬೇಕಂತ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಾಗಿದ್ದ ಡಾಕ್ಟರ್ ಎಂ.ಸಿ. ಸುಧಾಕರ್ ಸಾಹೇಬರು ನನಗೆ ಸೂಕ್ತ ನಿರ್ದೇಶನ ನೀಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ಮನೆಗೂ ಸಹ ಈ ಖಾತಾ ಆಂದೋಲನವನ್ನ ನೀವು ಮುಡಿಸಬೇಕು, ಪ್ರತಿ ಮನೆಗೂ ಖಾತೆ ಕೊಡಬೇಕಂತ ಹೇಳಿದ್ದಾರೆ. ಅತಿ ಮುಖ್ಯವಾಗಿ ನಿನ್ನೆ ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿರೋದು, ಯಾರು ಇದರಿಂದ ಸಫರ್ ಆಗ್ತಾ ಇದ್ದಾರೆ, ಸ್ಲಮ್ಸ್ ಇರ್ಬೋದು, SC/ST ಕಾಲೋನಿಗಳಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಮುಸ್ಲಿಂ ಏರಿಯಾಗಳಲ್ಲಿ ಯಾರು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಕೂಡಲೇ ಕೊಡಬೇಕು. ಯಾಕಂತಂದ್ರೆ ಅವರು ಮದುವೆ ಮುಂಜಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇರ್ತದೆ, ಲೋನ್ಗೆ ಹೋಗುವಂತ ವ್ಯವಸ್ಥೆ ಇರ್ತದೆ. ದಾಖಲಾತಿಗಳು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಅವರು ಇದರಿಂದ ಒದ್ದಾಡ್ತಿದ್ದಾರೆ. ಫಸ್ಟ್ ಪ್ರಿಯಾರಿಟಿ ಕೊಟ್ಟವ್ರಿಗೆ ಮಾಡಬೇಕಂತಿದೆ. ಇವನ್ ಕ್ಲಿಯರ್ ಡೈರೆಕ್ಷನ್ಸ್ ಕೃಷ್ಣ ಬೈರೇಗೌಡ ಸಾಹೇಬರು ಸಹ ಇದನ್ನೇ ತಿಳಿಸಿದ್ದಾರೆ. ಸೊ ಅದನ್ನ ನಾವು ಪ್ರಿಯಾರಿಟಿ ತಗೊಂಡು ನಾವು ಇದನ್ನ ಆ ಒಂದು ಸ್ಲಮ್ಸ್ ಅಲ್ಲಿ ಮನೆಗೆ ತಲುಪಿಸುವಂತ ವ್ಯವಸ್ಥೆನ ಮಾಡ್ತಾ ಇದ್ವಿ. ಜೊತೆಗೆ ವೃತ್ತಿ ಪರವಾನಗಿಯನ್ನು ಸಹ ಅದ್ರ ಜೊತೆಗೆ ಕೊಡ್ತಾ ಇದೀವಿ. ವೃತ್ತಿ ಪರವಾನಗಿಯಲ್ಲೂ ಸರ್ಕಾರಿಗೆ ಮಾಡಿಫೈ ಮಾಡಿದೆ. ಪ್ರತಿ ವರ್ಷ ನೀವು ತಗೊಳ್ತಿದ್ರು 1 ವರ್ಷಕ್ಕೆ, ಇದನ್ನು ಈಗ 5 ವರ್ಷಗಳಿಗೆ ನಾವು ಕೊಡ್ಲಿಕ್ಕೆ ನಗರಸಭೆ ಬದ್ಧವಾಗಿದೆ. ನಾವು ವೃತ್ತಿ ಪರವಾನಗಿ ಕೊಡ್ತೀವಿ. ಅಂದ್ರೆ ಒಂದು ಕ್ಲಾರಿಫಿಕೇಶನ್ ಇದೆ, ಇದರಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಏನಂತಿದೆ. ಈಗಾಗಲೇ ಬಿ ಖಾತೆ ಒಳಗಡೆ ಬರುವಂತ ಯಾವುದೇ ಪ್ರಾಪರ್ಟಿ ಆಗಲಿ 1 ವರ್ಷಕ್ಕೆ ಈ ಸರಿ ಮಾತ್ರ ಡಬಲ್ ಟ್ಯಾಕ್ಸ್ ಕಟ್ಟಬೇಕಷ್ಟೇ. ಈ ಒಂದು ಸಾಲಿಗೆ ಮಾತ್ರ ಯಾವುದೇ ಅರಿಯರ್ಸ್ ಇಲ್ಲ. ಈ ಒಂದು ಸಾಲಿಗೆ ಮಾತ್ರ ಕಟ್ಟಬೇಕು. ಇಲ್ಲಿಂದ ಆಚೆ ಏನ್ ಮಾಮೂಲಿ ಖಾತೆ ಟ್ಯಾಕ್ಸ್ ಕಟ್ಟಬೇಕು ಅಲ್ಲಿ ಕಟ್ಕೊಂಡಾಗ್ತದೆ. ಈ ಒಂದು ಸಾರಿಗೆ ಮಾತ್ರ ದುಪ್ಪಟ್ಟು ತೆರಿಗೆ ಕಟ್ಟಿ ನೀವು ಖಾತೆಯನ್ನು ಪಡ್ಕೊಬೇಕಾಗ್ತದೆ. ಖಾತೆಗೂ ಬಿ ಖಾತೆಗೆ ಇರುವಂತ ಕ್ಲಾರಿಫಿಕೇಶನ್ಸ್ ಏನಂತ ಜನರಲ್ ಗೊಂದಲ ಇರ್ಬೋದು. ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಖಾತೆ ಹೆಂಗ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯೋ ಬಿ ಖಾತೆನೂ ಸಹ ಟ್ರಾನ್ಸಾಕ್ಷನ್ ಆಗುತ್ತೆ.
ಸಬ್ ರಿಜಿಸ್ಟ್ರೇಷನ್ ಆಗುತ್ತೆ, ನಮ್ಮಲ್ಲಿ ಮತ್ತೆ ಖಾತೆ ಬದಲಾವಣೆನೂ ಸಹ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬ್ಯಾಂಕ್ಗಳಲ್ಲಿ ಲೋನು ವಗೈರೆ ಎಲ್ಲ ಸಿಗ್ತದೆ. ಇದಕ್ಕೆ ಏನು ಡಿಫ್ರೆನ್ಸಿಯೇಷನ್ ಇಲ್ಲ, ಇದು ಆಥರೈಸೇಷನ್ ಇದೆ, ಇದು ಆಥರೈಸೇಷನ್ ಇಲ್ಲ, ಇಷ್ಟೇ. ಆದರೆ ನಾವು ಸಪರೇಟ್ ವಹಿ ಮಾಡ್ತೀವಿ, ಸಪರೇಟ್ ವಹಿ ಮಾಡಿ ನಮ್ಮಲ್ಲಿ ನಮೂದು ಮಾಡಿಕೊಂಡು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಎಲ್ಲ ಟ್ರಾನ್ಸಾಕ್ಷನ್ಸು, ಎಲ್ಲ ವ್ಯವಹಾರಗಳನ್ನು ಖಾತೆಗಿದ್ದಂಗೆ ಇದಕ್ಕೂ ಸಹ ಮಾಡಬಹುದು. ಮುಂದುವರೆದ ಭಾಗವಾಗಿ ನಗರದಲ್ಲೇ ನಿಮಗೆ ಗೊತ್ತಿರ್ಬೋದು, ಕಳೆದ ಬಾರಿ ನಾನು ಈ ಊರಿಗೆ ಹೊಸದಾಗಿ ಕಮಿಷನರ್ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಜನರು ಬಿಸಿಲಲ್ಲಿ ಓಡಾಡೋದು ಬೇಡ ಅಂತ ನಗರದಲ್ಲಿ ಒಂದು ಬ್ಯಾಂಕ್ ಬ್ರಾಂಚನ್ನು ಓಪನ್ ಮಾಡಲಿಕ್ಕೆ ನನಗೆ ಸೂಚಿಸಿದ್ರು. ಅವರ ನಿರ್ದೇಶನ ಮೇರೆಗೆ ನಮ್ಮ ಕಚೇರಿಯಲ್ಲಿ ಈಗಾಗಲೇ ಬ್ಯಾಂಕ್ ಅನ್ನು ನಾವು ಓಪನ್ ಮಾಡಿದ್ದೀವಿ. ತೆರಿಗೆಯನ್ನು ನೀವು ನಮ್ಮ ಕಚೇರಿಯಲ್ಲೇ ಕಟ್ಬೋದು. ಯಾವುದೇ ಬ್ಯಾಂಕ್ಗೆ ನೀವು ಅಲಿಯುವಂಥ ಅವಸ್ಥೆ ನಮ್ಮಲ್ಲಿ ಇಲ್ಲ, ಬ್ಯಾಂಕಲ್ಲಿ ನೀವು ಇಲ್ಲೇ ಕಟ್ಬೋದು. ಜೊತೆಗೆ ನಾವು ಈಗಾಗಲೇ ಪೇಟಿಎಂ ವ್ಯವಸ್ಥೆನೂ ಸಹ ನಾವು ಮಾಡಿದ್ದೀವಿ. ಆನ್ಲೈನ್ ಅಲ್ಲಿ ಸಹ ನೀವು ಪೇಮೆಂಟ್ ಮಾಡ್ಬೋದು. ಇವನ್ನ ಫೋನ್ ಪೇ ಸಹ ವ್ಯವಸ್ಥೆ ಮಾಡಿದ್ದೀವಿ, ಅದನ್ನು ಸಹ ಸರಳೀಕರಣವಾಗಿ ಮಾಡ್ಬೋದು. ಇನ್ನೂ ಒಂದು ಚಿಂತನೆ ಮಾಡ್ತಿದ್ದೇವೆ, ಸ್ವೀಪ್ ಮಿಷನ್ ತಗೊಂಡ್ಬರ್ಲಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಬ್ಯಾಂಕ್ನವ್ರ ಹತ್ರ ಕೋಆರ್ಡಿನೇಟ್ ಮಾಡ್ತಿದ್ವಿ. ಅದು ಬಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಜೊತೆಗೆ ನಾವು ಈಗಾಗಲೇ ನಗರದಲ್ಲಿ ಕಾರ್ಯಕ್ರಮಗಳನ್ನ, ರಸ್ತೆಗಳನ್ನ ಇದು ಮಾಡ್ತಿದ್ವಿ. UGD ಸಂಪರ್ಕ ಎಲ್ಲೆಲ್ಲಿಲ್ಲೋ ದಯವಿಟ್ಟು ನೀವು ನಾವು ಕ್ಯಾಂಪ್ಗಳ ಹತ್ರ ಬಂದು UGDನ ತೆಗೆದುಕೊಳ್ಳಿ. ರಸ್ತೆ ಕಾಮಗಾರಿಗಳಿಗೆಲ್ಲ ಸ್ಟಾರ್ಟ್ ಆಗ್ತಾ ಇದಾವೆ. ಮತ್ತೆ ರಸ್ತೆಗಳು ಅಗದು ಹಾಳು ಮಾಡೋದು ದಯವಿಟ್ಟು ಬೇಡ. ಸಾರ್ವಜನಿಕರು ಇದನ್ನ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಗೌರವಾನ್ವಿತ ನಗರಸಭೆ ಅಧ್ಯಕ್ಷರಾದಿಯಾಗಿ, ಉಪಾಧ್ಯಕ್ಷರಾಗಿ ಗೌರವಾನ್ವಿತ ಎಲ್ಲಾ ಸದಸ್ಯರುಗಳು ಭಾಗಿಯಾಗಲಿದ್ದಾರೆ. ಸೊ ಅವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಅತಿ ಮುಖ್ಯವಾಗಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ನೀಡುತ್ತಿರುವ ಮತ್ತು ಪ್ರತಿ ಹಂತದಲ್ಲೂ ಸಹ ನನಗೆ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾ ಇರುವಂತ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಗರಸಭೆ ವತಿಯಿಂದ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಚಾಲನೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ, ಈಗಾಗಲೇ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದೀವಿ ಖಾತೆನ. ಅದು ಮಾಡಲಿಕ್ಕೆ ನಾವು ವಾರ್ಡ್ ವೈಸ್ ಹೋಗ್ತಾ ಇದೀವಿ. ನಿಮ್ಮ ವಾರ್ಡಲ್ಲಿ ಹಾಕ್ತೀವಿ. ಅತಿ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಲ್ಲಾಳಿಗಳಿಗೆ ಇದರಲ್ಲಿ ಯಾವುದೇ ರೀತಿ ದಯವಿಟ್ಟು ಬರಬೇಡಿ. ದಲ್ಲಾಳಿಗಳಿಗೆಲ್ಲೇ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇಲ್ಲಿ ನೇರವಾಗಿ ಬರಬೇಕು, ನಿಗದಿತ ಶುಲ್ಕಗಳು ಏನಿದೆ ಪಡ್ಕೊಬೇಕು, ಅವರ ಹಕ್ಕನ್ನು ಅವ್ರು ಪಡ್ಕೊಬೇಕು. ಇದರಲ್ಲಿ ಯಾರಾದ್ರೂ ಆಗಲಿ ನಗರಸಭೆಯಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು, ಇವ್ರಿಗೆ ದುಡ್ಡು ಕೊಡಬೇಕು, ಸ್ಟಾಫ್ ದುಡ್ಡು ಕೊಡಬೇಕು, ಇನ್ನೊಂದು ಇದರ ಮೋಸ ಮಾಡೋ ವ್ಯವಸ್ಥೆ ಏನಿದ್ರೆ ಸಾರ್ವಜನಿಕರು ಇದರಿಂದ ಎಚ್ಚೆತ್ತುಕೊಳ್ಬೇಕು. ಪಾರದರ್ಶಕ ಆಡಳಿತ ಕೊಡ್ಲಿಕ್ಕೆ ನಾವು ಬಂದಿದ್ವಿ. ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ನೀವು ನೇರವಾಗಿ ನಾನ್ ತಪ್ಪು ಮಾಡಿದ್ರೂ ಸಹ ನನ್ನ ವಿರುದ್ಧ ಸಹ ನೀವು ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಡ್ಬೋದು. ಚಿಕ್ಕಬಳ್ಳಾಪುರದಲ್ಲಿದೆ. ಇದನ್ನ ನನ್ನ ಸಿಬ್ಬಂದಿನಾಗ್ಲಿ ಯಾವ್ದು ಬ್ರೋಕರ್ಸ್ ಆಗ್ಲಿ ಇದರಲ್ಲಿ ಇನ್ವಾಲ್ವ್ ಆದ್ರೆ ನೀವು ನೇರವಾಗಿ ದಯವಿಟ್ಟು ಲೋಕಾಯುಕ್ತ ಸಂಸ್ಥೆಗಾದ್ರೂ ಕಂಪ್ಲೇಂಟ್ ಕೊಡಿ, ಇಲ್ಲಾಂದ್ರೆ ನನಗಾದ್ರೂ ಕೊಡಿ. ಇಲ್ಲಾಂದ್ರೆ ಪ್ರತಿ ವಾರ ಇಲ್ಲಿ ಜನಸಂಪರ್ಕ ಸಭೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ, ನೀವು ಅವ್ರ ಗಮನಕ್ಕಾದ್ರೂ ತರಬಹುದು. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ, ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ. ಮಾನ್ಯ ಗೌರವಾನ್ವಿತ ಸಚಿವರು ಸ್ಲಂ ಬೋರ್ಡ್ ಅವರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನನಗೆ 3 ದಿವಸ ಹಿಂದೆ ನನಗೆ ಸ್ಲಂ ಬೋರ್ಡ್ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳು ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನನ್ನ ಹತ್ರ ಇದೆ. ಇದ್ರ ಜೊತೆಗೆ ಅದನ್ನೂ ಸಾಕ್ಷ್ಯಪತ್ರಗಳು ಸಂಬಂಧಪಟ್ಟದನ್ನ ಮಾಡಿ ಅಧಿಕೃತವಾಗಿ ಅವರಿಗೆ ಸರಿ ಇದ್ದಾಗ ನಾವು ಖಾತೆ ಅವರಿಗೆ ಕೊಡ್ಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಅದನ್ನೂ ಸಹ ಮಾಡ್ತೀವಿ.